ಒಂದು ಸಾಮಾನ್ಯ ಶಾಲೆಯ ತರಗತಿ ಕೊಠಡಿ. ಇಲ್ಲಿ ಮಕ್ಕಳು ಓದುತ್ತಾರೆ, ಮಾತನಾಡುತ್ತಾರೆ, ಕೆಲವೊಮ್ಮೆ ಗಲಾಟೆಯೂ ಮಾಡುತ್ತಾರೆ. ಆದರೆ ತರಗತಿಯಲ್ಲಿ ಒಬ್ಬ ವಿಶೇಷ ಹುಡುಗ ಇದ್ದಾನೆ. ಅವನ ಹೆಸರು ಆದಿ. ಅವನು ತುಂಬ ಕುತಂತ್ರಿ. ಯಾವಾಗಲೂ ಹೊಸ ತಮಾಷೆ ಹುಡುಕುತ್ತಿರುತ್ತಾನೆ. ಆದರೆ ಈ ತರಗತಿಯಲ್ಲಿ ಒಬ್ಬರು ಕಠಿಣ ಗುರು ಕೂಡ ಇದ್ದಾರೆ, ಶರ್ಮಾ ಸರ್. ಅವರಿಗೆ ಶಿಸ್ತು ತುಂಬ ಮುಖ್ಯ. ಮಕ್ಕಳ ಗಲಾಟೆ ಅವರಿಗೆ ಒಳ್ಳೆಯದಾಗಿ ತೋರುವುದಿಲ್ಲ. ಆದ್ದರಿಂದ ಆದಿ ಮತ್ತು ಶರ್ಮಾ ಸರ್ ನಡುವೆ ಯಾವಾಗಲೂ ಒಂದು ಚಿಕ್ಕ ಯುದ್ಧ ನಡೆಯುತ್ತಲೇ ಇರುತ್ತದೆ. ಒಂದು ದಿನ ಪಾಠ ನಡೆಯುತ್ತಿರುವಾಗ ಆದಿಗೆ ನೆಲದಲ್ಲಿ ಒಂದು ವಿಚಿತ್ರ ಚಾಕ್ ಕಾಣಿಸುತ್ತದೆ. ಅದು ಸಾಮಾನ್ಯ ಚಾಕ್ ಹಾಗೆ ಕಾಣಿಸುತ್ತಿತ್ತು, ಆದರೆ ಸ್ವಲ್ಪ ಹೊಳೆಯುತ್ತಿತ್ತು. ಕುತೂಹಲದಿಂದ ಆದಿ ಅದನ್ನು ತೆಗೆದುಕೊಳ್ಳುತ್ತಾನೆ. ಆದಿ ಅದನ್ನು ಪರೀಕ್ಷಿಸಲು ನಿರ್ಧರಿಸುತ್ತಾನೆ. ಬ್ಲ್ಯಾಕ್ ಬೋರ್ಡ್ ಮೇಲೆ ಒಂದು ಸಣ್ಣ ಕಾಗದದ ವಿಮಾನವನ್ನು ಚಿತ್ರಿಸುತ್ತಾನೆ. ಅವನಿಗೆ ಇದು ಕೇವಲ ಒಂದು ಚಿತ್ರ ಮಾತ್ರ ಎಂದು ಅನಿಸಿತು. ಆದರೆ ಮುಂದಿನ ಕ್ಷಣದಲ್ಲಿ ಅಚ್ಚರಿ ಸಂಭವಿಸುತ್ತದೆ. ಆ ಚಿತ್ರ ಹೊಳೆಯುತ್ತಾ ನಿಜವಾದ ಕಾಗದದ ವಿಮಾನವಾಗಿ ಹಾರಾಡಲು ಶುರು ಮಾಡುತ್ತದೆ. ಇದನ್ನು ನೋಡಿ ಆದಿ ಸಂಪೂರ್ಣ ಆಶ್ಚರ್ಯಪಡುತ್ತಾನೆ. ಇದನ್ನು ನೋಡಿ ಆದಿಗೆ ತುಂಬ ಮೋಜು ಬರುತ್ತದೆ. ಇದನ್ನು ನೋಡಿ ಅವನಿಗೆ ಇನ್ನೂ ಹೆಚ್ಚು ವಿಮಾನಗಳನ್ನು ಚಿತ್ರಿಸುತ್ತಾನೆ. ಕ್ಷಣಗಳಲ್ಲಿ ತರಗತಿ ಕೊಠಡಿ ಸಂಪೂರ್ಣ ಗಲಾಟೆಯಾಗಿ ಬಿಡುತ್ತದೆ. ವಿಮಾನಗಳು ಎಲ್ಲೆಡೆ ಹಾರುತ್ತವೆ. ಮಕ್ಕಳು ನಗುತ್ತಾ ಓದುತ್ತಿದ್ದರೆ ಶರ್ಮಾ ಸರ್ ಇದನ್ನು ನಿಲ್ಲಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ರಿಯಾ ಮಾತ್ರ ಶಾಂತವಾಗಿ ಎಲ್ಲವನ್ನೂ ಗಮನಿಸುತ್ತಿದ್ದಾಳೆ. ಈ ಗಲಾಟೆಯ ಹಿಂದೆ ಆದಿಯ ಕೈಯಲ್ಲಿರುವ ಚಾಕ್ ಕಾರಣ ಎಂದು ಅವಳಿಗೆ ಅನುಮಾನ. ಆದರೆ ಆದಿ ಇನ್ನೂ ನಿಲ್ಲುವುದಿಲ್ಲ. ಅವನು ಬ್ಲ್ಯಾಕ್ ಬೋರ್ಡ್ ಮೇಲೆ ಒಂದು ದೊಡ್ಡ ಫ್ಯಾನ್ ಚಿತ್ರಿಸುತ್ತಾನೆ. ಆದರೆ ಅದು ಕೂಡ ನಿಜವಾಗಿ ಬಿಟ್ಟು ಜೋರಾಗಿ ತಿರುಗಲು ಶುರು ಮಾಡುತ್ತದೆ. ಗಾಳಿ ಎಲ್ಲ ಕಾಗದ ಮತ್ತು ಪುಸ್ತಕಗಳನ್ನು ಹಾರಿಸುತ್ತದೆ. ಆ ಸಮಯದಲ್ಲಿ ಪಿಯೋನ್ ರಾಮು ಅಲ್ಲಿಗೆ ಬರುತ್ತಾನೆ. ಅವನ ಕೈಯಲ್ಲಿ ಚಹಾ ಕಪ್ಗಳ ಟ್ರೇ ಇರುತ್ತದೆ. ಆದರೆ ಫ್ಯಾನ್ ಗಾಳಿ ಜೋರಾಗಿರುವುದರಿಂದ ಕೈಯಿಂದ ಟ್ರೇ ಜಾರಿ ಚಹಾ ಎಲ್ಲೆಡೆ ಸುರಿಯುತ್ತದೆ. ಶರ್ಮಾ ಸರ್ ಆಶ್ಚರ್ಯದಿಂದ ನಿಂತುಕೊಳ್ಳುತ್ತಾರೆ. ಆದಿ ಈ ಗೊಂದಲ ನೋಡಿ ನಗುತ್ತಾನೆ. ಕೊನೆಯಲ್ಲಿ ತರಗತಿ ಸಂಪೂರ್ಣ ಗೊಂದಲವಾಗಿರುತ್ತದೆ. ಕಾಗದಗಳು ಎಲ್ಲೆಡೆ ಬಿದ್ದಿವೆ. ಶರ್ಮಾ ಸರ್ ದಣಿದು ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಾರೆ. ರಿಯಾ ಅನುಮಾನದಿಂದ ಆದಿಯ ಕಡೆ ನೋಡುತ್ತಾಳೆ. ಆದರೆ ಆದಿ ಮೌನವಾಗಿ ಆ ಮಿನುಗುವ ಜಾದು ಚಾಕನ್ನು ತನ್ನ ಜೇಬಿನಲ್ಲಿ ಅಡಗಿಸಿಕೊಂಡು ಕುತಂತ್ರದಿಂದ ನಗು ಮೂಡಿಸುತ್ತಾನೆ. ಒಂದು ಸಾಮಾನ್ಯ ಶಾಲೆಯ ತರಗತಿ ಕೊಠಡಿ. ಇಲ್ಲಿ ಮಕ್ಕಳು